ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಬಿಡುಗಡೆಯಾಗಿದ್ದು ಡಿ ಬಾಸ್ ಅಭಿಮಾನಿಗಳ ಪಾಲಿಗೆ ಸಾಕಷ್ಟು ಖುಷಿಯನ್ನ ನೀಡಿದೆ. ದರ್ಶನ್ ಅನುಪಸ್ಥಿತಿಯಲ್ಲಿ ಸಿನಿಮಾ ತೆರೆ ಕಂಡಿದ್ರು ಕಲೆಕ್ಷನ್ ಮಾತ್ರ ಜೋರಾಗಿ ಸದ್ದು ಮಾಡ್ತಿದೆ. ಹಾಗಿದ್ರೆ ಡೆವಿಲ್ ಸಿನಿಮಾ ಹೇಗಿದೆ, ಆಡಿಯನ್ಸ್ ರಿಯಾಕ್ಷನ್ ಏನು, ಇದುವರೆಗೂ ಚಿತ್ರದ ಕಲೆಕ್ಷನ್ ಎಷ್ಟು ಎನ್ನುವುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದರ್ಶನ್ 2023ರಲ್ಲಿ ಕಾಟೇರ ಚಿತ್ರದ ಮೂಲಕ ಸಾಕಷ್ಟು ಸದ್ದು ಮಾಡಿದ್ರು. ಈ ಚಿತ್ರ ಒಂದೊಳ್ಳೆ ಸಕ್ಸಸ್ ಅನ್ನ ಕಂಡಿತ್ತು. ಅಷ್ಟೇ ಅಲ್ಲದೆ ಸರಿ ಸುಮಾರು 200 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು ಈ ಸಿನಿಮಾ. ಇದೀಗ ಡೆವಿಲ್ ಚಿತ್ರ ಬಿಡುಗಡೆಗೊಂಡಿದ್ದು ದರ್ಶನ್ ಅಭಿಮಾನಿಗಳು ಸಾಗರೋಪಾದಿಯಾಗಿ ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ. ಮೊದಲ ದಿನವೇ ಹಲವೆಡೆ ಹೌಸ್ಫುಲ್ ಪ್ರದರ್ಶನವನ್ನ ಡೆವಿಲ್ ಸಿನಿಮಾ ಕಂಡಿದ್ದು ವೀಕೆಂಡ್ ನಲ್ಲಿ ಕಲೆಕ್ಷನ್ ಇನ್ನಷ್ಟು ಹೆಚ್ಚಲಿದೆ ಅನ್ನೋದು ಸಿನಿಮಾ ತಂಡದ ಅಭಿಪ್ರಾಯವಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗ ಕಂಡಂತ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು. ಇಡೀ ಕರ್ನಾಟಕದಾದ್ಯಂತ ದರ್ಶನ್ ಗಿರೋ ಫ್ಯಾನ್ ಬೇಸ್ ಬೇರೊಬ್ಬ ನಟನಿಗಿಲ್ಲ ಅನ್ನೋದು ಮಾತ್ರ ಖಚಿತ. ಇತ್ತೀಚೆಗೆ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಜೈಲು ಸೇರಿದ್ರು. ಅನೇಕ ಚಿತ್ರರಂಗದ ಆತ್ಮೀಯರೇ ಅವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ಎಲ್ಲಾ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ ಮಾತ್ರ ಅವರನ್ನ ಬಿಟ್ಟು ಕೊಟ್ಟಿರ್ಲಿಲ್ಲ. ಫ್ಯಾನ್ಸ್ ಗಳ ಮೇಲಿನ ಈ ಗೌರವಕ್ಕೆ ದರ್ಶನ್ ಫ್ಯಾನ್ಸ್ ಗಳನ್ನ ಸೆಲೆಬ್ರಿಟಿ ಅಂತ ಕರೆಯೋದು. ಇದೀಗ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಡಿ ಬಾಸ್ ಅಭಿಮಾನಿಗಳೊಂದಿಗೆ ಇಲ್ಲ ಅನ್ನುವಂತ ಕೊರಗು ಅಭಿಮಾನಿಗಳನ್ನ ಕಾಡ್ತಾ ಇದೆ. ಹಿಂದೆ ಸಾರಥಿ ಸಿನಿಮಾ ಬಿಡುಗಡೆ ಸಮಯದಲ್ಲೂ ದರ್ಶನ್ ಜೈಲು ಸೇರಿದ್ರು. ಆದ್ರೆ ಅಭಿಮಾನಿಗಳು ಈ ಚಿತ್ರವನ್ನ ಗೆಲ್ಲಿಸಿದ್ರು. ಈ ಚಿತ್ರ 100 ದಿನಗಳ ದಾಖಲೆಯ ಪ್ರದರ್ಶನವನ್ನ ಕಂಡಿತ್ತು. ಡೆವಿಲ್ ಚಿತ್ರದ ಟ್ರೈಲರ್ ಬರುತ್ತಿದ್ದ ಹಾಗೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಡ್ವಾನ್ಸ್ ಬುಕ್ಕಿಂಗ್ಸ್ ನಲ್ಲೇ ಡೆವಿಲ್ ಸರಿಸುಮಾರು 2 ಕೋಟಿಗಳ ದಾಖಲೆಯ ಕಲೆಕ್ಷನ್ ಅನ್ನ ಮಾಡಿತ್ತು. ಬರೀ ಕನ್ನಡ ಭಾಷೆಯಲ್ಲಿ ಮಾತ್ರ ಬಿಡುಗಡೆಗೊಂಡು 100 ಕೋಟಿಗೂ ಮೀರಿದ ಕಲೆಕ್ಷನ್ ಪಡೆಯೋ ತಾಕತ್ತು ದರ್ಶನ್ ಸಿನಿಮಾಗಳಿಗಿದೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಡೆವಿಲ್ ಚಿತ್ರ ಕೂಡ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಡೆವಿಲ್ ಚಿತ್ರ ಹೇಗಿದೆ ಅನ್ನೋದ್ರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ದರ್ಶನ್ ರವರ ಯಾವುದೇ ಸಿನಿಮಾ ತೆರೆಗಂಡರೂ ಬರೇ ಬಿಲ್ಡ್ ಅಪ್ ಸಿನಿಮಾ ಎನ್ನುವ ರೀತಿ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಟೀಕೆ ಮಾಡ್ತಾರೆ. ಆದ್ರೆ ಆ ಟೀಕೆಗೆ ಸಿಗದಷ್ಟು ಚೆನ್ನಾಗಿ ಈ ಚಿತ್ರ ಮೂಡಿ ಬಂದಿದೆ ಅಂತ ಹೇಳ್ಬಹುದು. ಕಥೆಯಲ್ಲಿ ಆಳವಿಲ್ಲದಿದ್ದರೂ ನಗುವುದಕ್ಕೆ ಸಂಭ್ರಮಿಸುವುದಕ್ಕೆ ಯಾವುದೇ ಅಡ್ಡಿ ಇಲ್ಲದ ಚಿತ್ರ ಇದಾಗಿದೆ. ಈ ಸಿನಿಮಾದಲ್ಲಿ ದರ್ಶನ್ ರವರನ್ನ ದ್ವಿಪಾತ್ರದಲ್ಲಿ ನೀವು ಕಣ್ತುಂಬಿಕೊಳ್ಳಬಹುದು. ನಟ ದರ್ಶನ್ 2 ಪಾತ್ರಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ದರ್ಶನ್ ಅವರು ರೆಬಲ್ ಸ್ಟಾರ್ ಅಂಬರೀಶ್ ರೋಲ್ ಅನ್ನ ಹಾಕಿದ್ದು ಒಂದೊಮ್ಮೆ ಅಂಬಿ ಅವರ ನೆನಪನ್ನ ಮರುಕಳಿಸುವಂತೆ ಮಾಡುತ್ತೆ. ಇತ್ತ ದರ್ಶನ್ ಮುಗ್ಧತೆ, ಹಾಸ್ಯ ಪ್ರಜ್ಞೆ, ದತ್ತ ಮೂವಿಯನ್ನ ನೆನಪಿಸಿದ್ರೆ ದರ್ಶನ್ ರವರ ನೆಗೆಟಿವ್ ಶೇಡ್ ನ ಇನ್ನೊಂದು ಪಾತ್ರ ಮಾಸ್ ಆಗಿ ಸಿನಿಪ್ರಿಯರನ್ನ ರಂಜಿಸುತ್ತೆ. ಇನ್ನು ಈಗಾಗಲೇ ಬಿಗ್ ಬಾಸ್ ನಲ್ಲಿ ಹವಾ ಸೃಷ್ಟಿಸಿರುವಂತಹ ಗಿಲ್ಲಿ ನಟ ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದು ಗಿಲ್ಲಿ ನಟನ ಹಾಸ್ಯ ಕೂಡ ನೋಡುಗರಿಗೆ ಉತ್ತಮ ಮನೋರಂಜನೆ ನೀಡೋದಂತೂ ಗ್ಯಾರಂಟಿ. ಆದ್ರೆ ಸಿನಿಮಾದಲ್ಲಿ ಗಿಲ್ಲಿ ನಟನಿಗೆ ಅಭಿನಯಕ್ಕೆ ಅಷ್ಟಾಗಿ ಸ್ಪೇಸ್ ಸಿಗಲಿಲ್ಲ ಅನ್ನೋದು ಅನೇಕರ ಅಭಿಪ್ರಾಯ ಕೂಡ ಆಗಿದೆ. ಸಂಭಾಷಣೆ, ಬರಹ ಸಿನಿಮಾದ ಪ್ಲಸ್ ಪಾಯಿಂಟ್. ಸಿನಿಮಾದ ಅನೇಕ ಸನ್ನಿವೇಶಗಳು ನೋಡುಗರಿಗೆ ತೀರಾ ಹತ್ತಿರವೆನಿಸುತ್ತೆ. ಸಿನಿಮಾ ರಾಜಕೀಯಕ್ಕೆ ಸಂಬಂಧಪಟ್ಟ ಕಾರಣ ಇಂದಿನ ಸಮಾಜದಲ್ಲಿ ನಡೆಯುವ ಕೆಲ ನೈಜ ವಿಚಾರಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ಸಿನಿಮಾ ತಂಡ ಮಾಡಿದೆ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಮಾತನಾಡೋದಾದ್ರೆ ದರ್ಶನ್ ರವರನ್ನ ತೋರಿಸುವ ರೀತಿ ಹಾಗೂ ವಿಜುವಲ್ ಟ್ರೀಟ್ ತುಂಬಾನೇ ಖುಷಿ ಕೊಡುತ್ತೆ. ನಟಿ ರಚನಾ ರೈ ಅಭಿನಯ ಕೂಡ ಉತ್ತಮವಾಗಿ ಮೂಡಿ ಬಂದಿದೆ. ಅದರಲ್ಲೂ ಈ ಹಿಂದೆ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡಿದ್ದ ವಿನಯ್ ಗೌಡ ಕೂಡ ಈ ಚಿತ್ರದಲ್ಲಿ ನಟನೆ ಮಾಡಿದ್ದು ಒಂದೊಳ್ಳೆ ಮಜಾ ಇವರ ಆಕ್ಟಿಂಗ್ ನಲ್ಲಿ ನಿಮಗೆ ಸಿಗುವುದಂತೂ ಪಕ್ಕ. ಹಿನ್ನೆಲೆ ಸಂಗೀತದ ಬಗ್ಗೆ ಹೇಳೋದಾದ್ರೆ ಸಿನಿಮಾ ತಂಡ ಒಳ್ಳೆಯ ಪ್ರಯತ್ನವನ್ನ ಮಾಡಿದೆ. ಸಿನಿಮಾ ಬಿಡುಗಡೆಗೂ ಮುನ್ನ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನುವಂತ ಸಾಂಗ್ ಅನ್ನ ಬಿಟ್ಟಿದ್ರು. ಈ ಸಾಂಗ್ ಸಿಕ್ಕಾಪಟ್ಟೆ ಸದ್ದನ್ನು ಕೂಡ ಮಾಡಿತ್ತು. ಇತ್ತ ಫೈಟಿಂಗ್ ಸೀಕ್ವೆನ್ಸ್, ಮಾಸ್ ಹಾಡುಗಳು ಇವೆಲ್ಲರೂ ಪ್ರೇಕ್ಷಕರಿಗೆ ಮುದ ನೀಡುತ್ತೆ. ಒಟ್ಟಾರೆ ಒಂದೊಳ್ಳೆ ಚಿತ್ರವಾದ ಡೆವಿಲ್ ಮಾಸ್ ಸೀಕ್ವೆನ್ಸ್, ಕಾಮಿಡಿ, ಎಂಟರ್ಟೈನ್ಮೆಂಟ್ ಗೆ ಬೆಸ್ಟ್ ಅಂತ ಹೇಳ್ಬಹುದು. ಇತ್ತ ಡೆವಿಲ್ ಚಿತ್ರದ ಕಲೆಕ್ಷನ್ ಬಗ್ಗೆ ಮಾತನಾಡೋದಿದ್ರೆ ಈ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಸರಿಸುಮಾರು 13 ಕೋಟಿ ಎಂದು ಅಂದಾಜು ಮಾಡಲಾಗಿದೆ. ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಸಾಕಷ್ಟು ಸದ್ದು ಮಾಡಿದ್ದ ಡೆವಿಲ್ ಬರೀ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಸರಿಸುಮಾರು 2 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು. ಇನ್ನು ಡೆವಿಲ್ ಸಿನಿಮಾದ 2ನೇ ದಿನವಾದ ಶುಕ್ರವಾರ ಸರಿಸುಮಾರು 16 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಕಂಡಿದೆ ಎನ್ನೋ ಮಾಹಿತಿ ಕೂಡ ನಮ್ಗೆ ಸಿಕ್ಕಿದೆ. ಇನ್ನು ಇಂದು ನಾಳೆ ವೀಕೆಂಡ್ ಆದ ಕಾರಣ ಕಲೆಕ್ಷನ್ ಪ್ರಮಾಣ ದುಪ್ಪಟ್ಟಾಗಲಿದೆ. ಈ ವೀಕೆಂಡ್ ಕಲೆಕ್ಷನ್ ಶನಿವಾರ ಹಾಗೂ ಭಾನುವಾರದ ಕಲೆಕ್ಷನ್ ಸೇರಿ 25 ಕೋಟಿಗೂ ಹೆಚ್ಚು ದಾಟಬಹುದು ಎನ್ನುವಂತ ನಿರೀಕ್ಷೆ ಇದೀಗ ಚಿತ್ರರಂಗದಲ್ಲಿ ಮೂಡಿದೆ. ಒಂದು ವೇಳೆ 25 ಕೋಟಿ ದಾಟಿದರೆ 3 ದಿನಗಳ
ಒಟ್ಟು ಕಲೆಕ್ಷನ್ 50 ಕೋಟಿ ದಾಟಬಹುದು ಎನ್ನಲಾಗಿದೆ. ಡೆವಿಲ್ ಸಿನಿಮಾ ಎಂದಿನ ನಿರೀಕ್ಷೆಯಂತೆ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡುತ್ತಿರುವ ಕಾರಣ ಡಿ ಬಾಸ್ ಹವಾ ಕರ್ನಾಟಕದಲ್ಲಿ ಆರಂಭಗೊಂಡಿದೆ. ಈ ಚಿತ್ರ ಕನ್ನಡ ಚಿತ್ರರಂಗದ ಅನೇಕ ದಾಖಲೆಯನ್ನ ಧೂಳಿಪಟ ಮಾಡೋದಂತೂ ಗ್ಯಾರಂಟಿ ಎನ್ನಲಾಗಿದೆ. ನೀವು ಡೆವಿಲ್ ಸಿನಿಮಾ ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.